ಅಯೋಧ್ಯೆಯಲ್ಲಿ ಒಂದು ಕಡೆ ಕಳಶ ಜಲಯಾತ್ರೆ ಶುರುವಾಗಿದೆ. ಸರಿಯೂ ನದಿಯಿಂದ ಗಂಗೆ ತರೋದಕ್ಕೆ ನಾರಿಯರು ಸಜ್ಜಾಗಿದ್ದಾರೆ. ಶಾಸ್ತ್ರದ ಒಂದು ಭಾಗ, ಅಲ್ಲಿಂದ ನೀರು ತರಬೇಕು ಅಂತ ಹೇಳಿ. ಸೊ ಆ ಒಂದು ನೀರು ತರೋ ಈ ಜಲಯಾತ್ರೆ ಈ ಕಾರ್ಯಕ್ರಮಕ್ಕೆ ನಾರಿಯರು ಸಜ್ಜಾಗಿದ್ದಾರೆ. ರಾಮನ ನೆಲದಲ್ಲಿ ಸಂಭ್ರಮ ಮನೆ ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ಮೆರವಣಿಗೆ ಶುರುವಾಗುತ್ತೆ. ತುದಿಗಾಲಲ್ಲಿ ನಿಂತಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಇದಕ್ಕೆ ವಿವಾದ, ರಾಜಕೀಯ, ಇತಿಹಾಸ, ನಂಬಿಕೆ, ಐತಿಹಾಸಿಕ ಪುರಾಣ ಪುರುಷನ, ಇಲ್ಲೇ ಹುಟ್ಟಿದ್ನ, ತರ್ಕ ಚರ್ಚೆ, ಪರ ವಿರೋಧ ಏನೇ ಇರಲಿ, ಆದರೆ ಈ ದೇಶಕ್ಕೆ ಒಂದು ಟೆಂಪಲ್ ಅಂತ ಇದೆಯಲ್ಲ, ಒಂದು ಹೆಗ್ಗುರುತು ಎನ್ನುವಂತಹ ಒಂದು ದೇಗುಲ ಅಂತ ಬಂದಾಗ ಆ ಸಾಲಲ್ಲಿ ಬಹುತೇಕರು ನಂಬುವಂತೆ ಅಯೋಧ್ಯೆ ಬಹುಶಃ ದೊಡ್ಡ ಸ್ಥಾನದಲ್ಲಿ ನಿಲ್ಲಬಹುದು. ಅಯೋಧ್ಯೆ ದೊಡ್ಡ ಸ್ಥಾನದಲ್ಲಿ ನಿಲ್ಲಬಹುದು. ಅದು ಈ ತಲೆಮಾರಿಗೆ ಅಂತ ಒಂದು ಅವಕಾಶ ಒದಗಿ ಬರ್ತಾ ಇದೆಯಲ್ಲ. ಎಷ್ಟು ವರ್ಷಗಳು ಇವತ್ತಿಗೆ ಚಿಕ್ಕ ಚಿಕ್ಕ ಹುಡುಗರಿರಬಹುದು, ವಯಸ್ಸಿಗೆ ಬಂದವರು ಇರಬಹುದು, ಹಿರಿಯರಿರಬಹುದು, ವಯಸ್ಸಾದವರು ಇರಬಹುದು, ಇವರೆಲ್ಲರೂ ಎಷ್ಟೋ ವರ್ಷಗಳ ಕಾಲ ಮಾತನಾಡುವಂಥ ಘಟನೆ ಇದು. ಅಯೋಧ್ಯೆ ಹೋಗಿದ್ವಿ, ರಾಮಲಲ್ಲ ನಾವೆಲ್ಲ ಕರ್ಕೊಂಡು ಬಂದ್ವಿ, ಸರಿಯೂ ನದಿಯಲ್ಲಿ ನಾವೆಲ್ಲ ನೀರು ತುಂಬ್ಕೊಂಡು ಬಂದ್ವಿ, ಆ ಶಾಸ್ತ್ರ ಜಲಯಾತ್ರೆ ಇತ್ತು, ಕಳಸ ಜಲಯಾತ್ರೆ ನಾವೆಲ್ಲ ಮಾಡಿದ್ದೀವಿ, ರಾಮಲಲ್ಲ ಒಳಗಡೆ ಬಿಟ್ಟಾಗ ನಾವೆಲ್ಲ ಇದ್ವಿ ಅಲ್ಲೇ. ಇದೆಯಲ್ಲ, ಇವತ್ತಿಗೆ ಇದು ಏನನ್ಸಲ್ವೋ ಬೇರೆ ವಿಚಾರ. ಇದಕ್ಕೆ ರಾಜಕೀಯ ಪರ ವಿರೋಧ ಅದು ಬೇರೆ ಇರಲಿ. ಆದರೆ ಐತಿಹಾಸಿಕವಾಗಿ ಉತ್ತರೋತ್ತರ ಕಾಲದಲ್ಲಿ ನೆನಪಿಟ್ಟುಕೊಳ್ಳುವಂತಹ ಒಂದು ಘಳಿಗೆ ಇದು. ನಿರ್ವಿವಾದ, ಯಾರೇ ಆಗಲಿ ತುಂಬ ನೆನಪಲ್ಲಿಟ್ಕೊಳ್ಳುವಂಥ ಒಂದು ಘಟನೆ ಇದು. ಯಾಕಂದರೆ ಬಾಬರ್ ಅವರು ಮಸೀದಿ ಕಟ್ಟಿದ್ದ, ಮಂದಿರ ಒಡೆದು ಹಾಕಿದ್ದ, ಇಲ್ಲಿ ಮಂದಿರದ ಕುರುಹುಗಳು ಪತ್ತೆಯಾಗಿದೆ, ರಾಮ ಇಲ್ಲೇ ಹುಟ್ಟಿದ್ದ, ಇದೇ ಅವನ ಜನ್ಮ ತಾಣ, ಜನ್ಮ ನೆಲ ಎಲ್ಲ ಇತ್ತಲ್ಲ ಮಾತು. 500 ವರ್ಷಗಳ ಪ್ರಯತ್ನ ಅಂತ ಅಂದ್ಕೊಂಡು ಘರ್ಷಣೆ ಇದ್ದೇ ಇರುತ್ತೆ. ಮಂದಿರ, ಮಸೀದಿ ಘರ್ಷಣೆ ನಡ್ಕೊಂಡು ಬಂತಲ್ಲ, ಇದೆಲ್ಲ ಆದಮೇಲೆ ಅವನನ್ನು ಮತ್ತೆ ಅಲ್ಲಿ ಕೂರಿಸೋದಿದೆಯಲ್ಲ, ಈ ಒಂದು ಅಪರೂಪದ ಘಳಿಗೆಗೆ ಇಡೀ ವಿಶ್ವ ಒಂದು ಕಡೆ ಸಾಕ್ಷಿ ಆಗ್ತಾ ಇದೆ. ಇನ್ನೊಂದು ಕಡೆ ಅಯೋಧ್ಯೆಯಲ್ಲಿ ಗರ್ಭಗೃಹ ಪೂಜೆ ನೆರವೇರ್ತಾ ಇದೆ. ಯಾವ ಜಾಗದಲ್ಲಿ ರಾಮಲಲ್ಲನ ಕರ್ಕೊಂಡು ಬಂದು ಕೂರಿಸ್ತಾರೋ ಗರ್ಭಗೃಹ, ಅಲ್ಲಿ ಪೂಜೆ ನೆರವೇರ್ತಾ ಇದೆ. ದಯನೇಂದ್ರ ದಾಸ್ ಅವರು ಈ ಪೂಜಾ ವಿಧಿವಿಧಾನವನ್ನು ನೆರವೇರಿಸ್ತಾ ಇದ್ದಾರೆ. ದಯನೇಂದ್ರ ದಾಸ್ ರಾಮಜನ್ಮಭೂಮಿ ಟ್ರಸ್ಟ್ನ ಸದಸ್ಯರು. ಅದ್ಧೂರಿಯಾಗಿ ಪೂಜೆ ಪುನಸ್ಕಾರ ಇಲ್ಲಿ ಆಗ್ತಾ ಇದೆ. ರಾಮನ ಮಣ್ಣಿನಲ್ಲಿ ಸಂಭ್ರಮ ಕಳೆಗಟ್ತಾ ಇದೆ.